ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೈಂಬಿಕೆ ದೇವಿ ನಾರಾಯಣಿ ನಮಸ್ತುತೆ ಎನ್ನುತ್ತಾ ಲಕ್ಷ್ಮಿಯನ್ನ ಸ್ಮರಿಸುತ್ತಾ ಇವತ್ತು ನಾವು ಒಂದು ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಯಾವ್ದಂದ್ರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಸಮೀಪ ಇರ್ತಕ್ಕಂತ ಗಾಣಗಟ್ಟಿ ಗ್ರಾಮದ ಮಾಯಮ್ಮ ದೇವಿ ಎಂದೇ ಪ್ರಸಿದ್ಧಳಾದಂತ ಈ ಒಂದು ದೇವಿಯ ಮಹಾತ್ಮೆಯನ್ನು ಎಷ್ಟು ವರ್ಣಿಸೋದು ಸಾಲದು. ಈ ಅಮ್ಮ ಹಣದ ಹೊಳೆಯನ್ನೇ ಹರಿಸ್ತಾಳೆ. ನಮಸ್ತೆ ವೀಕ್ಷಕರೇ, ಸಿಡಿಲು ಗುಡುಗು ಚಾನೆಲ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಗಾಣಗಟ್ಟಿಯಲ್ಲಿ ನೆಲೆಸಿರುವ ಮಾಯಮ್ಮ ದೇವಿ ತನ್ನ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳ ಎಲ್ಲಾ ಕಷ್ಟಗಳನ್ನು ಪರಿಹರಿಸುತ್ತಾಳೆ. ಈ ದೇವಿಯನ್ನು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪ್ರತಿರೂಪ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹರಕೆ ಹೊತ್ತ ಭಕ್ತರ ಎಲ್ಲಾ ಬಯಕೆಗಳು ಈಡೇರುತ್ತೆ. ನೂರಾರು ಇತಿಹಾಸ ಇರುವ ಈ ದೇವಾಲಯ ಈಗ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಿದ್ಧಿ ಹೊಂದಿದೆ. ಗಾಣಗಟ್ಟೆಯಲ್ಲಿ ದುಡ್ಡಿನ ಹರಕೆ ಕಟ್ಟಿದ್ರೆ ನಿಮ್ಮ ಬಯಕೆ ಈಡೇರುತ್ತಂತೆ. ದೇವಿಗೆ ನೋಟಿನ ಮಾಲೆ ಮಾಡಿ ಹಾಕುತ್ತಾರೆ. ಹೀಗೆ ಹರಕೆ ತೀರಿಸೋದು ಇಲ್ಲಿನ ವಿಶೇಷ. ದೇವಿಗೆ ಅಲಂಕಾರವೂ ಇಲ್ಲಿನ ವಿಶೇಷ. ದೇವಿಗೆ ಅಲಂಕಾರವೂ ದುಡ್ಡಿನಿಂದಲೇ ಮಾಡಲಾಗುತ್ತದೆ. ಹಾಗಾಗಿ ಮಾಯಮ್ಮ ದೇವಿಯನ್ನು ದುಡ್ಡಿನ ಪ್ರಿಯೆ ಎನ್ನಲಾಗುತ್ತೆ. ಈ ದೇವಿಯು ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದ್ದು, ಇಲ್ಲಿ ಬರುವ ಭಕ್ತರು ಯಾವುದಾದರೂ ಒಂದು ಕೆಲಸ ಹಾಗೂ ಹರಕೆ ಪ್ರಾರಂಭಿಸುವಾಗ ಭಕ್ತರು 2 ಚೀಟಿಗಳನ್ನು ತಂದು ದೇವರ ಮುಂದೆ ಇಡುತ್ತಾರೆ. ಒಂದು ಚೀಟಿಯಲ್ಲಿ ಕೆಲಸ ಆಗುತ್ತೆ, ಇನ್ನೊಂದು ಚೀಟಿಯಲ್ಲಿ ಕೆಲಸ ಆಗೋದಿಲ್ಲ. ದೇವರ ಪಲ್ಲಕ್ಕಿ ಯಾವ ಚೀಟಿ ಬಳಿ ಹೋಗುತ್ತೋ ಅದರಂತೆಯೇ ನಡೆಯುತ್ತೆ. ಈ ಮಾಯಮ್ಮ ದೇವಿಯ ದರ್ಶನ ಪಡೆಯಲು ಬರುವ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಮಾಡಲಾಗುತ್ತದೆ. ಹಾಗೂ ಈ ಮಾಯಮ್ಮ ದೇವಿಯ ಪವಾಡಗಳ ಬಗ್ಗೆ ಗ್ರಾಮಸ್ಥರಾದ ಆನಂದಪ್ಪ, ಈ ದೇವಿಯ ಸೇವೆ ಮಾಡುವ ಅರ್ಚಕರು, ಹರಕೆ ಹೊತ್ತ ಭಕ್ತರು ಕೂಡ ನಮ್ಮ ಸಿಡಿಲು ಗುಡುಗು ಚಾನೆಲ್ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ? ಮನುಷ್ಯನ ಏನ್ ಬೆಳ್ಕೊಂಡು ಹೋಗ್ತಾರ, ಇವೆಲ್ಲ ಕೆಲಸ ಆದ್ರೆ ಇಷ್ಟಂತ ಕಾಣಿಕೆ ಹೋಗ್ಬೇಕು. ಸಾಯಂಕಾಲ ಹೊರಗ್ ಬರುತ್ತೆ. ಚೀಟಿ ಇಡಬೇಕು. ಕೆಲಸ ಆಗುತ್ತಂದ್ರೆ ಒಂದು, ಆಗಲ್ಲ ಅಂದ್ರೆ ಒಂದು. ಆಗುತ್ತಂದ್ರೆ ಆಗದ ಚೀಟಿ ತೋರಿಸ್ಬೇಕು, ಆಗಲ್ಲ ಅಂದ್ರೆ ಆಗದ ಚೀಟಿ ತೋರಿಸ್ಬೇಕು. ದೇವ್ ವಿಶೇಷ ಏನಂದ್ರೆ ಮಕ್ಕಳು ಕೊಟ್ಟು ದೇವ್ರು ಬಹಳ ಕೊಡುಗೆ. ದೇವ್ ಶಕ್ತಿ ಸಂತಾನ ಸಂತ ದೇವ್ರು ಹೊಂದುತ್ತಲ್ಲ. ಮತ್ತೆ ಸಿಪ್ಪೆಕಾಯಿ ಒಂದು ನಿಂಬೆಹಣ್ಣು ಹಿಡಿಬೇಕು. ಸಿಪ್ಪೆಕಾಯಿ ತೋರಿಸಂದ್ರೆ ಮಕ್ಕಳು ಆಗುತ್ತೆ. ನಿಂಬೆಹಣ್ಣು ತೋರಿಸಂದ್ರೆ ಸ್ವಲ್ಪ ಲೇಟಾಗಿ ಆಗುತ್ತೆ. ಏನ್ ಗುಡಿ ಪೂಜೆ ಮಾಡುವ ಸಮಯದಲ್ಲಿ ಬಂದಿದೆ ಇದ್ದಾಳೆ. ನಮಸ್ತೆ. ನಮ್ಮ ಹೆಸರು ಶಾಂತಮ್ಮ ಅಂತ. ನಾವು ನಾಯಕೇಟಿಂದ ಬಂದ್ವಿ. ಎಷ್ಟು ವರ್ಷದಿಂದ ನಾವು ಆಗ್ಲೇ ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಏನ್ ಅನುಭವ ಬಂದಿದ್ರಿ? ದೇವಿನ ನಡ್ಕೊಂತ ಮುಂಚೆ ಈ ನಡ್ಕೊಂತ ನಂತರ ಏನ್ ಅನುಭವ ಆಗಿದೆ ಅಥವಾ ಬದಲಾವಣೆ ಏನಾಗಿದೆ ನಿಮ್ ಜೀವನ? ನಮ್ಗೆ ಇಲ್ಲಿಗೆ ಬಂದು ನಮ್ಗೆ ಒಳ್ಳೇದಾಗೈತೆ. ನಾವೇನೋ ನಂಬ್ಕೊಂಡಿರೋದು ನೆರವೇರಿಸ್ತದೆ. ತೆಂಗಿನಕಾಯಿ ತಗೊಂಡು ಪೂಜೆ ಮಾಡ್ತೇವೆ. ನಾವು ಒಟ್ಟು ಇಲ್ಲಿ ಏನನ್ನ ಕಾರ್ಯ ಮಾಡ್ಬೇಕಂದ್ರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಾವ್ ಇವತ್ತು ನಮ್ ತಗ್ಮಗಳಿಗೆ ಅಂದ್ಕೊಂಡು ಹೋಗಿಸ್ಗೆ ಸಂತಾನ ಕೊಟ್ರೆ ನಾವು ಮಗು ತೂಕ ಕೊಡ್ತೀವಮ್ಮ ಮಗಳಿಗೆ ಮಕ್ಕಳಾದ ಅಂತ. ಇವತ್ತು 3 ತಿಂಗಳಾಗೈತೆ ಬಂದಿವಿ. ಅದಕ್ಕೋಸ್ಕರ ಬಂದಿವಿ ತೂಕ ಕೊಡಕ್ಕೆ. ಶ್ರೀ ಕ್ಷೇತ್ರ ಗಾಣಗಟ್ಟಿ ಮಾಯಮ್ಮ ದೇವಿಯ ಆಕೆಯ ಒಂದು ವರ್ಣನೆ ಮತ್ತು ಮಹಾತ್ಮೆಯನ್ನ ಇವತ್ತು ನಮಗೆ ತಿಳಿಸ್ಕೊಡಲಿದ್ದಾರೆ ಆನಂದಪ್ಪ ಅವ್ರು ಸರ್ ಇದ್ದಾರೆ ಇವತ್ತು. ಸರ್ ನಮಸ್ತೆ. ನಮಸ್ತೆ. ಈ ದೇವಿಯ ಒಂದು ಮಹಾತ್ಮೆಯ ವಿಶೇಷತೆ ಮತ್ತೆ ಆಕೆಯ ಒಂದು ಇತಿಹಾಸ ಏನು ಸರ್? ನನ್ನ ಹೆಸರು ಗಾಣಗಟ್ಟಿ ಆನಂದಪ್ಪ ಬಿಡ್ರಿ ಆನಂದಪ್ಪ. ಈ ಅಮ್ಮನ ವಿಶೇಷ ಏನಂತಂದ್ರೆ, ಈ ಅಮ್ಮ ನೆಲೆಗೊಳಕಾದ್ರೆ ಒಂದು ಹಿಂದೆ ದೇವಸ್ಥಾನದ ಹಿಂದೆ ಒಂದು ತಿಪ್ಪೆ ಇರ್ತದೆ. ತಿಪ್ಪೆ ಕೆಳಗೆ ಒಂದು ಸಣ್ಣ ಬೇರೆ ಗಿಡ ಹುಟ್ಟಿತ್ತು. ಅಲ್ಲಿ ಒಂದು ಕನ್ಯೆ ಹುಡುಗಿಗೆ ಮೈಯಕ್ಕೆ ಬಂದು ನಾನು ಗಾಣಗಟ್ಟೆ ಮಾಯಮ್ಮ ನೆಲೆಗೊಳಕ್ಕೆ ಬಂದು ಇಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡಿದೆ ಅಂತ ಕೇಳಿದ್ರು. ಮಾಯಮ್ಮ ಹಿಂದೆ ಬರ್ಬೇಕಾದ್ರೆ ತೋಳಗಳ ವ್ಯಾಪಾರ ಬಂದ್ರೆ ಇಲ್ಲಿ ಒಟ್ಟು ಇಲ್ಲಿ ಬಂದ್ರೆ 5 ಜನ ಬಂದರು ಸೊಲ್ಲಾಪುರದಿಂದ. 5 ಜನ ಅಂದ್ರೆ ಮಡ್ರಳ್ಳಿ ಚೌಡಮ್ಮ ಇಬ್ರು, ದುರ್ಗಮ್ಮ, ಕಲ್ಯಾಣ, ಮಾಯಣ್ಣ, ಆಮೇಲೆ ಮಾಯಣ್ಣ. 5 ಜನ ಇವರು ಬಂದರೆ ಈ ಅಮ್ಮ ಇಲ್ಲಿ ನೆಲೆಗೊಂಡಿದ್ರು.
ಅದನ್ನ ನಾವು ಘನಘಟ್ಟ ಉದಯರೆಲ್ಲ ಸೇರಿ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಡಿ 500-600 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ನಮ್ಮ ಪೀಳಿಗೆ ಈಗ ಇತ್ತೀಚಿನಿಂದ 2010-11ರಿಂದ ದೇವಸ್ಥಾನ ಕಟ್ಟಿಸ್ಬೇಕಂತ ನಾವು ಎಲ್ಲ ಸ್ವಲ್ಪ ಊರೆಲ್ಲ ಮುಂದೆ ಇಟ್ಕೊಂಡು ಮಾಡಿ ನಾವು ಪ್ರತಿಷ್ಠಾಪನೆ ಮಾಡಬೇಕಂತ ಅದನ್ನೆಲ್ಲ ಕೆಡಿಸಿದ್ವಿ. ಮೊದಲು ಮಾಳಿಗೆ ದೇವಸ್ಥಾನ ಕೊಲೆ ಕಂಬ ಎಲ್ಲ ಮಾಳಿಗೆ ಅದನ್ನ ಕೆಡಿಬಿಟ್ಟು ಗದ್ದಿಗೆಯನ್ನ ಬಗದ ಎಲ್ಲ ಇದು ಮಾಡಿದಾಗ 3ನೇ ಗದ್ದಿಗೆ 2 ಗದ್ದಿಗೆ ಇದ್ವು ಫಸ್ಟೇ. ಅದು 3ನೇ ಗದ್ದಿಗೆ ನಾವು ಹಾಕಿರೋದು ಬರೀ ಹಾಲು ತುಪ್ಪದಿಂದ ಮಾಡಿರೋದು ಗಸ್ತಿ ಸ್ಥಾಪನೆ ಗದ್ದಿಗೆ ಮಾಡಿರೋದು. ಅದನ್ನು ಮಾಡಿದಾಗಿಂದ ಈ ಅಮ್ಮನ ಪ್ರಭಾವ ಹೆಚ್ಚಿಗೆ ಆಯ್ತು. ಹಿಂದೆ ನಾವು ಹುಡುಗರಾದಾಗ ಆದಿಶಕ್ತಿ ಹೋಗ್ತಿತ್ತು ಅಮ್ಮ. ಅಂದ್ರೆ ಶಕ್ತಿ ಅಂದ್ರೆ ಒಳ್ಳೆ ಪ್ರಭಾವ. ಯಾರ ನಮ್ಮೊಬ್ರು ಬೆಂಕಿ ಇರ್ತಿರ್ತಾರಲ್ಲ, ಯಾರನ್ನ ಏನಾರ ಮೇಲೆ ಏನಾರ ಮಾಡಿದ್ರೆ ಹಬ್ಬ ಪರಿಚಯ ಮಾಡಿದ್ರೆ ಅವ್ರು ಏನು ನಿರ್ನಾಮ ಆ ತರ ಮಾಡೋದು. ಈಗ ಈ ಒಂದು 10-15 ಮುಂದೆ ಲಕ್ಷ್ಮಿ ಆಗಿದ್ರು, ಎಲ್ಲರಿಗೂ ಲಕ್ಷ್ಮಿ ಮಹಾತಾಯಿ ಇಲ್ಲದಾಗೆ ಕೊಡ್ತಕ್ಕಂಥ ಲಕ್ಷ್ಮಿ ಎಲ್ಲರನ್ನ ಸಲುಚಂತ ದೊಡ್ಡ ದೊಡ್ಡ ಪವಾಡಗಳು ತೋರಿಸಿ ಅಂತ ಬೆಳವಣಿಗೆ ಆಗ್ತಾ ಬರ್ತಾ ಇದ್ವಿ. ನಾವು ಕಂಡಿದ್ದಂತಂದ್ರೆ ಹಿಂದೆ ಈಗ ದೇವಸ್ಥಾನ ಒಳಗೆ ವಾಯಮ್ಮ ಹೊರಗೆ ಕರ್ಕೊಂಡಿದ್ದು ಸಾಯಂಕಾಲ 7 ಗಂಟೆಗೆ ಒಂದು ಊರಾಗ 2 ದೇವಸ್ಥಾನ ಇರೋದು, ಚಿತ್ರಲಿಂಗೇಶ್ವರ ಗಾಜಲಿಂಗೇಶ್ವರ. ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಹೋಗಿ ಬಂದ್ಮೇಲೆ ಇಲ್ಲಿ ಭಕ್ತಾದಿಗಳು ತಕ್ಕ ಬಂದು ಅವ್ರವ್ರ ಕಷ್ಟ ಸುಖ ಇದನ್ನೆಲ್ಲ ವಿಚಾರ ಇದು ಮಾಡಿ ಅವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲ ಚೀಟಿ ಮುಖಾಂತರ ಇಲ್ಲ ಪ್ರಶ್ನೆ ಮುಖಾಂತರ ಎಲ್ಲ ತೋರಿಸ್ಕೊಡ್ತಾರೆ. ನೀನೇ ಏನೇ ಕಷ್ಟ, ಮಕ್ಕಳ ಫಲಕ ಆಗಿರ್ಲಿ, ಒಂದು ದೆವ್ವ ಪೀಡ ಆಗಿರ್ಲಿ, ಒಂದು ನನಗೆ ಸಾಲ ಬಾಧೆ ಒಂಥರ ಏನೋ ಒಂದು ಆಗಿರ್ಬೋದು ಕೂಡ ಅವನ್ನೆಲ್ಲ ಪರಿಹಾರ ಮಾಡ್ತಾರೆ. ಒಟ್ಟು ನಂಬಿದೆಲ್ಲ ಕೈ ಬಿಡೋದು. ಅಂದ್ರೆ ಈಗ ಏನ್ ಚೀಟಿ ಬರೆಯುವಂತ ಏನ್ ಪದ್ಧತಿ ಇದೆ ಸರ್, ಅದನ್ನ ನೀನ್ ದಿನನಿತ್ಯ ಬರೆಯೋದ್ರಕ್ಕೂ ವಿಶೇಷ ದಿನಗಳಿಗೆ ಮಾತ್ರ ಅದು ಏನಾದ್ರು ಬರೆಯುವಂತ ಅಮ್ಮನ ಹೊಂದಿಸ್ತೇವೆ. ಅಂದ್ರೆ ಯಾವತ್ತು? ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಿಟ್ಟು ಬಾಕಿ ದಿವಸ ಸಾಯಂಕಾಲ 7 ಗಂಟೆ ಓಡಿಸ್ತಾರೆ. 7 ಗಂಟೆಗೆ ಮಳೆ ಬಂದ್ರೆ ಒಣಸಲ್ಲ, ಫ್ರೀ ಇದ್ರೆ ಒಣಸ್ತಾರೆ. ಭಕ್ತಾದಿ ಕೇಳ್ಕೊಂಡು ಹೋಗ್ಬೋದು. ನಮ್ಗೆ ಏನ್ ಸೌಲಭ್ಯ ಬೇಕು, ನಿನಗೆ ಕಷ್ಟ ಏನು ಇಲ್ಲ ಮಕ್ಕಳ ಫಲ ಕೇಳ್ಬೋದು, ಇಲ್ಲ ಒಂದ್ ನೌಕರಿ ಬಗ್ಗೆ ಕೇಳ್ಬೋದು, ಇಲ್ಲ ಒಂದ್ ಕಷ್ಟ ಸುಖ ಆರೋಗ್ಯದ ಬಗ್ಗೆ ಕೇಳ್ಬೋದು. ಪ್ರತಿಯೊಂದಕ್ಕೂ ಅದಕ್ಕೆ ಇದು ಮಾಡಿರ್ತಾಳೆ ಅಮ್ಮ. ನಿನ್ಗೆ ಏನ್ ಕಷ್ಟ ಐತಪ್ಪ, ಮನುಷ್ಯರು ಯಾವ ತರನ ಆ ತರ ಅಮ್ಮನ. ಈಗ ಹಿಂದೆ ಈ ಗೋಪುರ ಕಟ್ಬೇಕಾದ ಗಜಮೋಹನ್ ಅಂತಂದು ಇದನ್ನೆಲ್ಲ ಮಾಡಿ ಸಿದ್ಧಗಳು ಮಾಡಿದ್ರು. ಅದನ್ನ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಇದು ಎಷ್ಟು ಅವ್ರಿಗೆ ಎಷ್ಟು ಅಮ್ಮ ಒಳಗಿರ್ಬೋದು ಅಂತ ನಾನೇ ಒಂಥರ ಇದನ್ನ ಫೀಲ್ ಮಾಡ್ಕೊತಿದ್ವಿ. ಅವನ್ನ ಅಮ್ಮ ಇದನ್ನ ಎಲ್ಲಿ ಹೇಳ್ಬೇಕಮ್ಮ ಅಂತ ಕೇಳಿದ್ರೆ ನಾನು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಅಯ್ಯಮ್ಮ ಇದು ಶಿಲ್ಪಿನ ಎಲ್ಲಿ ಹೇಳ್ಬೇಕಂತ ಕೇಳಿದ್ರೆ ಕರೆಕ್ಟ್ ಆಗಿ ಎಲ್ಲ ನಿಂತಾನ ಅವ್ರು ಅದ್ನಲ್ಲಿ ಇಡೋದು. ಆಮೇಲೆ ಒಂದ್ ತಡೆ ಏನಾಗ್ಬಿಡ್ತು, ಆದಿಶಕ್ತಿನ ಯಾವ ತರ ಮಾಡಿದ್ದೀನೋ ಮುಂದೆ ವಿಶ್ವ ಆದಿಶಕ್ತಿನ ಒಂದು ದಿವಸ ರಾತ್ರಿ ಮಾಡಿಬಿಟ್ಟು ಎಲ್ಲ ಅದು ಬೆಳಗಾಯಿಗೆ ನೋಡ್ಕೊಂಡು ಅದು ಏನ ಆಮೇಲೆ ಆಗಿಂದಾಗಲ ತಪ್ಪಾಯ್ತು. ಸ್ನಾನ ಮಾಡಿ ಬೆಳಿಗ್ಗೆ ಸ್ನಾನ ಮಾಡಿ ಅವ್ನ ಕತ್ತದ್ದು ಅದನ್ನೆಲ್ಲ ಇದು ಮಾಡೋದು ಇನ್ನೆಲ್ಲ ಮಾಡಿ ಅವ್ರ ಪಾತ್ರ ಮಾಡಬಾರ್ದಾಗಿತ್ತು. ಮಾಡಿದ್ವಿ, ನಿಮ್ ಮೇಲೆ ಮಾಡೋದು ನಿಮ್ ಕೇಳೇ ಮಾಡ್ಕೊಂಡು ನಾವೆಲ್ಲ ಮಾಡಿದ್ವಿ. ಅಷ್ಟು ಆಯಮ್ಮ ಪ್ರಭಾವ. ಅಂದ್ರೆ ನಿಮಗೆ ಸ್ವಂತ ಏನಾದ್ರು ಅನುಭವ ಆಗಿದೆ ಆ ದೇವಿಯ? ನನಗಾಗಿರೋದಂದ್ರೆ ನನಗೊಂಥರ ಹೊಟ್ಟೆ ನೋವು ಬಂದಿತ್ತು. ಸಾಮಾನ್ಯ ನನಗೆ 2 ಮಗು ಆಗಿತ್ತು.